ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ನೀವು ನನ್ನ ಲಾಸ್ಟ್ ವ್ಲಾಗ್ನ ಚೆಕ್ ಮಾಡಿದರೆ ಗೊತ್ತಿರುತ್ತೆ. ನಾನು ಹೇಳ್ತಿದ್ದೆ ನಮ್ಮೂರಿನಲ್ಲಿ ಏನೋ ಫಂಕ್ಷನ್ ಇದೆ ಅಂದ್ಬಿಟ್ಟು. ಇನ್ ಕೇಸ್ ಯಾರು ನಾನು ಲಾಸ್ಟ್ ವ್ಲಾಗ್ ಚೆಕ್ ಮಾಡಲಿ ಅಂದರೆ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನಿಮ್ಗೆಲ್ಲರಿಗೂ ಆಲ್ರೆಡಿ ಟೈಟಲ್ ಮತ್ತು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಮ್ಮೂರಲ್ಲಿ ಏನು ಫಂಕ್ಷನ್ ಇತ್ತು ಅಂದ್ಬಿಟ್ಟು. ಹೌದು, ಇವಾಗ ನಮ್ಮೂರಿನಲ್ಲಿ ಜಾತ್ರೆ ಆಯಿತು. ಸೊ ಆ ಜಾತ್ರೆಯಲ್ಲಿ ಹೇಗಿತ್ತು, ನಾವೆಲ್ಲ ಏನೇನು ಮಾಡಿದ್ವಿ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸೊ ಜಾತ್ರೆ ಅಂದ ತಕ್ಷಣ ದೇವರಿಗೆ ದೀಪದ ಆರತಿ ಮಾಡ್ತಾರೆ. ಸೊ ಆ ಆರತಿನ ಯಾವ ಥರ ಮಾಡ್ತಾರೆ, ಯಾವ್ದಾದ್ರು ಬಿಗಿನರ್ಸ್ ಇರೋ ಗೊತ್ತಾಗಬೇಕು ಅಂದರೆ ರೆಸಿಪಿನ ಶೇರ್ ಮಾಡಿದ್ದೀನಿ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ 1 kg ಅಷ್ಟು ಅಕ್ಕಿನ 4 to 5 hours ನೀರಿನಲ್ಲಿ ಚೆನ್ನಾಗಿ ತೊಳೆದು ನೀರಿನಲ್ಲಿ ನೆನೆಸಿ, ಸೊ ಇದನ್ನು 5 hours ಆದಮೇಲೆ ತೆಗೆದು ಸೊ ವಾಟರ್ನೆಲ್ಲ ಸ್ಟೈನರ್ಗೆ ಹಾಕಿ ಸ್ಟೈನ್ ಮಾಡಿ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಆರೋದಕ್ಕೆ ಹಾಕಿದ್ದೀವಿ. ಸೊ ಇಷ್ಟಾದಮೇಲೆ ಇದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಬಾರ್ದು, ಸ್ವಲ್ಪ ಮಾಯ್ಸ್ಟ್ ಆಗಿರಬೇಕು. ಆ ಅಕ್ಕಿನ ತೆಗೆದು ಈಗ ಮಿಕ್ಸಿ ಮಾಡ್ತಿದ್ದೀವಿ. ಸೊ ಇದು ಸ್ವಲ್ಪ ಫೈನ್ ಪೌಡರ್ ಆಗಬೇಕು. ಸೊ ಫೈನ್ ಪೌಡರ್ ಆಗಬೇಕು ಅಂತ ಹೇಳಿದ್ಮೇಲೆ ಸೊ ಒಂದು ಸರಿ ಮಿಕ್ಸಿಗೆ ಹಾಕಿದ್ಮೇಲೆ ಮತ್ತೆ ಅದನ್ನು ಜರಡಿ ಯೂಸ್ ಮಾಡಿಬಿಟ್ಟು ಅದನ್ನು ಜರಡಿ ಮಾಡ್ಕೊಳ್ತೀವಿ. ಸೊ ಇಲ್ಲಿ 1 kg ಅಷ್ಟು ಅಕ್ಕಿ ತೊಗೊಂಡಿರೋದು. ಸೊ 1 kg ಅಷ್ಟು ಅಕ್ಕಿಗೆ ಒಂದು ಒಣ ಕೊಬ್ಬರಿ, ಒಂದು ಕಾಯಿಯಷ್ಟು, ಒಂದು ಒಣಗಿಟಕು ಅಂತ ಹೇಳ್ತಾರಲ್ವ ಅಷ್ಟು ಕೊಬ್ಬರಿ ತೊಗೊಂಡಿದ್ವಿ. ಅದನ್ನು ಅಷ್ಟೇ ಸ್ವಲ್ಪ ದಪ್ಪ ಇರೋದನ್ನ ತರಿಯಾಗಿ ಅದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು. ಅದರ ಜೊತೆಗೆ 4 ರಿಂದ 5 ಏಲಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ಇಷ್ಟು 1 kg ಅಷ್ಟು ಅಕ್ಕಿಗೆ 2 ಇಡಿಯಷ್ಟು ಹುರ್ಗಡ್ಲೆ ಹಾಕ್ಕೊಂಡಿದ್ವಿ. ಇದು ಆಪ್ಷನಲ್ಲು, ಬಟ್ ಹಾಕಿರೋ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದನ್ನು ಫೈನ್ ಪೌಡ್ರ್ ಮಾಡಿಟ್ಕೋಬೇಕು. ಸೊ ನೋಡಿ, ಅಕ್ಕಿ ಇಷ್ಟು ಪೌಡರ್ ಆಗಿರಬೇಕು. ಸೊ ನಾವು 1 kg ಅಷ್ಟು ಅಕ್ಕಿ ತೊಗೊಂಡಿದ್ವಲ್ಲ, ಸೊ ಅದಕ್ಕೆ ಆಲ್ಮೋಸ್ಟ್ 1 kgಗೆ ಈಕ್ವಲ್ ಆಗುತ್ತಾನೆ. ಬಟ್ 900 grams ಆಗುವಷ್ಟು ಬೆಲ್ಲ ಆ್ಯಡ್ ಮಾಡಿದ್ದೀವಿ. ಬೆಲ್ಲನ ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಟು ಒಂದು ಸಣ್ಣ ಕಾಫಿ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿದ್ದೀವಿ. ಸ್ವಲ್ಪ ಕರ್ತಾ ಅದು ಬೆಲ್ಲ ಕರ್ತಾ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಫೈನಲಿ ಈ ಪಾಕ ಯಾವ ಹದಕ್ಕೆ ಬರಬೇಕು ಅಂದರೆ, ನಾವು ಒಂದು ಪ್ಲೇಟಲ್ಲಿ ನೀರು ಹಾಕಿ ನೋಡಿದಾಗ ನಿಮ್ಮಡೆ ಬರೋ ಥರನೂ ಇರಬಾರ್ದು ಅಥವಾ ನೀರಲ್ಲಿ ಕರಗೋ ಥರನೂ ಇರಬಾರ್ದು. ಅಂದರೆ ಗಟ್ಟಿ ಪಾಕನೂ ಬೇಡ, ತಿಳು ಪಾಕನೂ ಬೇಡ, ಈ ಥರ ಮೀಡಿಯಮ್ ಪಾಕ ಇದ್ರೆ ಸಾಕಾಗುತ್ತೆ. ಸೊ ಇಷ್ಟ ಆದಮೇಲೆ ನಾವೇನದು ಪೌಡ್ರ್ ಮಾಡಿಟ್ಕೊಂಡ್ವಿ ಒಂದೊಂದಾಗಿ ಆ್ಯಡ್ ಮಾಡ್ತಾ, ಮತ್ತು ಅದು ಆ್ಯಡ್ ಮಾಡೋದು ಎಷ್ಟು ಮುಖ್ಯನೋ ಅದ್ರ ಜೊತೆಗೆ ಒಂದು ಸ್ಪೂನ್ ಅಥವಾ ಮುದ್ದೆ ಕೋಲು ತೊಗೊಂಡು ತಿರುಗ್ತಾ ಇರಬೇಕು ಅದನ್ನು. ಸೊ ಫಸ್ಟು ಅಕ್ಕಿ ಹಿಟ್ಟನ್ನ ಆ್ಯಡ್ ಮಾಡಬೇಕು. ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಆ್ಯಡ್ ಮಾಡಿದಾದ್ಮೇಲೆ ಅದಂಗೆ ಐ ಫ್ಲೇಮಲ್ಲೇ ಬೇಯ್ತಾನೆ ಇರುತ್ತೆ. ಇಷ್ಟು ಆದಮೇಲೆ ಒಣ ಕೊಬ್ಬರಿನ ಏನು ತರಿ ಪುರಿ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿದ್ವಿ. ಸೊ ಒಣ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ಹುರ್ಗಡ್ಲೆ ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ಅದನ್ನು ಸಹ ಈ ಫೈನಲಿ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ತಿರುಗಿಸಿ ಒಂದು 3 to 4 minutes ಅದು ಬೇಯೋದಕ್ಕೆ ಬಿಡಬೇಕು. ಸೊ ಕಂಪ್ಲೀಟಾಗಿ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಒಂದು ಕೈಯಿಂದ ನಾವು ಮುಟ್ಟಿ ನೋಡಿದಾಗ ಅದು ನಮಗೆ ಅಂಟಬಾರ್ದು ನಮ್ಮ ಕೈಗೆ. ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟರು 2 to 3 minutes ಬಿಡಬೇಕು ಬೇಯೋದಕ್ಕೆ. ಸೊ ನೋಡಿ, ಇವಾಗ ಇದು ತೆಗೆದ್ಬಿಟ್ಟು ಟಚ್ ಮಾಡಿದಾಗ ನಮ್ಮ ಕೈಗೆ ಅಂಟಲ್ಲ. ಸೊ ಈ ಸ್ಟೇಜ್ ಬಂದರೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂದ್ಬಿಟ್ಟು. ಇಲ್ಲಿ ಬೆಂದಿದ್ದಾದಮೇಲೆ ಎಲ್ಲನೂ ಸ್ವಲ್ಪ ತೆಗೆದು ನಮ್ಮಮ್ಮ ಆರತಿ ಮಾಡ್ತಿದ್ದಾರೆ. ಆರತಿ ಮೇಲೆ ದೀಪ ಹಚ್ತಾರಲ್ಲ, ಸೊ ಅದಕ್ಕೆ ಬಟ್ಲೂ ಅದರಲ್ಲೇ ಮಾಡ್ತಿದ್ದಾರೆ. ಇದನ್ನು ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಇದು ಮಾಡ್ಕೋಬೋದು. ಯೂಶ್ವಲಿ ದೀಪ ಅಂದ ತಕ್ಷಣ ಎಲ್ಲರೂ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲೇ ಮಾಡ್ಕೊಳ್ತಾರೆ. ಸೊ ಫೈನಲಿ ಒಂದು ದೀಪ ಆರತಿ ರೆಡಿಯಾಗಿದೆ. ಇಲ್ಲಿ ದೇವರಿಗೆ ದೀಪ ಆರತಿ ತಗೊಂಡು ಹೋಗೋದಕ್ಕೆ ಒಂದು ಬೌಲ್ನಲ್ಲಿ ಅಲಂಕಾರ ಮಾಡ್ತಿದ್ದಾರೆ. ಊರಿನಲ್ಲಿ ಜಾತ್ರೆ ಅಲ್ವಾ, ಸೊ ಎಲ್ಲರ ಮನೇಲೂ ತೊಳೆದು ಎಲ್ಲ ಕ್ಲೀನಾಗಿ ಮಾಡಿ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದಾರೆ. ಸೊ ಫೈನಲಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ಆರತಿ ಎಲ್ಲ ಇಟ್ಟು ಆರತಿನೆಲ್ಲ ಬೆಳಗಿ ಒಂದು ದೀಪದ ಆರತಿನ ಮನೆ ದೇವ್ರಿಗೆ ಅಂತ ಮಾಡಿರ್ತೀವಿ. ಆ ಆರತಿನ ಮಾತ್ರ ಮನೆಯಲ್ಲೇ ಬೆಳಗ್ತೀವಿ ಇದನ್ನು. ಸೊ ಇನ್ನೊಂದು ಆರತಿನ ಊರಿನಲ್ಲೇ ಗಂಗಮ್ಮನ ಗುಡಿ ಅಂತಿದೆ, ಸೊ ಆ ದೇವ್ರಿಗೆ ತೊಗೊಂಡೋಗ್ತೀವಿ. ನಾವು ತೊಗೊಂಡು ಹೋಗೋಷ್ಟೊಳಗಡೆ ಊರಿನಲ್ಲಿ ದೇವ್ರನ್ನ ತೊಗೊಂಡು ಬಂದಿದ್ರು. ಸೊ ಇದೇ ಥರ ಈ ಊರಲ್ಲಿ ಜಾತ್ರೆ ಮಾಡೋದು 3 ಊರಿನ ಜನ ಸೇರ್ಕೊಂಡು ಜಾತ್ರೆ ಮಾಡ್ತಾರೆ. ಸೊ ಪ್ರತಿಯೊಂದು ಊರಿಗೂ ಈ ಥರ ದೇವ್ರನ್ನ ಕರ್ಕೊಂಡೋಗಿ ಜನನ ಕರ್ಕೊಂಡೋಗಿ ದೇವಸ್ಥಾನಕ್ಕೆ ಬರ್ತಾರೆ.
ಸೊ ಫಸ್ಟ್ ಆರತಿನ ನಾವು ಮನೆ ದೇವ್ರಿಗೆ ಅಂದ್ಬಿಟ್ಟು ಮನೇಲೇ ಬೆಳಕಿದ್ವಿ. ಸೆಕೆಂಡ್ ಆರತಿನ ಇಲ್ಲಿ ಊರಿನಲ್ಲೇ ಗಂಗಮ್ಮನ ಗುಡಿ ಇದೆ, ಸೊ ಅಲ್ಲಿಗೆ ಬಂದು ಬೆಳಗ್ತಾ ಇದ್ದೀವಿ ಈಗ. ಇಲ್ಲಿ ತುಂಬ ಜನ ಇದರಿಂದ ನನಗೆ ಕ್ಲೀನಾಗಿ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಇಲ್ಲಿ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವೀಗ ಮನೆಗೆ ಬರ್ತಾ ಇದ್ದೀವಿ. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದ್ವಿ. ಆ್ಯಕ್ಚುಲಿ ನಾವು ಎಲ್ಲರ ಜೊತೆ ಊರಿನ ಜನ ಜೊತೆ ಹೋಗಿಲ್ಲ, ಮಕ್ಕಳು ತುಂಬ ಇದ್ದಿದ್ದರಿಂದ. ಸೊ ಕೋವಿಡ್ ಸಿಚುವೇಶನ್ ಇರೋದ್ರಿಂದ ನಾವೆಲ್ಲರೂ ಸಪ್ರೇಟಾಗಿ ಎಲ್ಲರೂ ಹೋಗಿದ್ದಾದ್ಮೇಲೆ ಕಾರಲ್ಲಿ ಹೋದ್ವಿ. ನಾವು ಹೋಗೋಷ್ಟರಲ್ಲೇ ಕೆಂಡ ಎಲ್ಲ ಹಾಕಿರು. ಇಲ್ಲಿ ಕೆಂಡ ಹಾಯ್ತಾರೆ. ಇದು ಇನ್ನೊಂದು ಆರತಿನ ಈ ದೇವ್ರಿಗೆ ಮಾಡ್ತಾರೆ. ಆರತಿ ಬೆಳಗೋದು ತುಂಬಾ ಲೇಟ್ ಆಗುತ್ತೆ. ಆಲ್ಮೋಸ್ಟ್ ಈವ್ನಿಂಗ್ 6 o'clock ಆ ಥರ ಆಗುತ್ತೆ. ಸೊ ಆರತಿ ಬೆಳಗೋದಕ್ಕೆ ಮುಂಚೆ ಎಲ್ಲರೂ ಹೋಗ್ಬಿಟ್ಟು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನಮ್ಮೂರ ಜಾತ್ರೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನೀವೇ ನೋಡಿ ಎಂಜಾಯ್ ಮಾಡಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ ಕೇಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲರೂ ಅಷ್ಟೇ ದೀಪ್ತಾರತಿ ಎತ್ಕೊಂಡು ಕೆಂಡ ಹಾದ್ಬಿಟ್ಟು ಬರಬೇಕು. ಬಂದಾದಮೇಲೆ ಇಲ್ಲಿ ಹೂವು ಹಾಕಿದ್ದಾರೆ. ಸೊ ಕೆಂಡದಿಂದ ಬಂದವ್ರಿಗೆ
ಹೂವು ಒಂದು ಸ್ವಲ್ಪ ಕಾಲಿಗೆ ಚೆನ್ನಾಗಿ ಅನಿಸುತ್ತೆ ಅಂದ್ಬಿಟ್ಟು ಅದಾದಮೇಲೆ ದೇವಸ್ಥಾನ ಒಳಗಡೆ ಹೋಗಿ ದೇವರಿಗೆ ದೀಪನ ಆರತಿ ಬೆಳಗಿದ್ಮೇಲೆ ಇಲ್ಲಿ ಜಾತ್ರೆ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು. ಸೊ ಇದು ಲಾಸ್ಟಲ್ಲಿ ಕ್ರೌಡ್ ತುಂಬ ಇದರಿಂದ ಫಸ್ಟ್ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಸೊ ಲಾಸ್ಟಲ್ಲಿ ಎಲ್ಲರೂ ಯಾರು ಬೇಕಾದ್ರೂ ಕೆಂಡ ಹಾಯ್ಬೋದು, ಎಲ್ಲರೂ ಕೆಂಡ ಹಾಯ್ತಿದ್ದಾರೆ. ಜಾತ್ರೆ ಅಂದಮೇಲೆ ಇದೆಲ್ಲ ಇರಲೇಬೇಕು ಅಲ್ವಾ. ಸೊ ಇದೆಲ್ಲ ಇದ್ರೇ ಜಾತ್ರೆ ಅನಿಸೋದು. ಬಟ್ ಈ ಟೈಮ್ ಕೊರೋನಾ ಇದರಿಂದ ತುಂಬ ಈ ಥರ ಶಾಪ್ಸ್ ಎಲ್ಲ ಬಂದಿರಲಿಲ್ಲ. ಸೊ ಎಲ್ಲೋ ವಿಷಯ ಗೊತ್ತಾಗಿ ಸ್ವಲ್ಪ ಮಾತ್ರ ಬಂದಿತ್ತು. ಅದಕ್ಕೇ ಜನ ತುಂಬ ಶಾಪಿಂಗ್ ಮಾಡ್ತಾಯಿದ್ರು. ಶಾಪ್ಸ್ನಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೂ ಜಾತ್ರೆಯಲ್ಲಿ ಹೋಗಿ ಆ ಬಿಸಿಲಲ್ಲಿ ಐಸ್ ಕ್ರೀಮ್ ತಿನ್ನೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅನಿಸುತ್ತೆ. ಜಾತ್ರೆಯಲ್ಲಿ ಐಸ್ ಕ್ರೀಮ್ ತಿನ್ನೋದೇ ಒಂಥರ ಮಜಾ ಅದು. ಇಲ್ಲಿ ಮತ್ತೆ ಮಕ್ಕಳೆಲ್ಲ ಸೆಕೆಂಡ್ ರೌಂಡ್ ಆಫ್ ಶಾಪಿಂಗ್ ಶುರು ಮಾಡ್ಕೊಂಡಿದ್ದಾರೆ. ಇದು ಜಾತ್ರೆಯಲ್ಲಿ ಹೋಗ್ತಿರೋಂಥ ಫೈನಲ್ ಟೆಂಪಲ್. ಇದು ಕಾಟೇರಮ್ಮನ ದೇವಸ್ಥಾನ. ಇದು ತುಂಬಾ ಶಕ್ತಿ ಇರೋಂಥ ದೇವರಿದು. ತುಂಬ ಚೆನ್ನಾಗಿದೆ. ಇಲ್ಲಿ ಈ ಏರಿಯಾದಲ್ಲಿ ತುಂಬ ಫೇಮಸ್ ಇದು. ಸೊ ಈ ದೇವರಿಗೆ ನಾವು ದೀಪ ಬೆಳಗಿದ್ಮೇಲೆ ಜಾತ್ರೆ ಕಂಪ್ಲೀಟ್ ಆಗುತ್ತೆ. ಸೊ ಅಲ್ಲಿಂದ ಮನೆಗೆ ಹೊರಡೋದು. ಸೊ ಇಲ್ಲಿ ಕ್ರೌಡ್ ತುಂಬ ಇದ್ದರು. ಅದಕ್ಕೋಸ್ಕರ ಎಲ್ಲರೂ ಇಲ್ಲೇ ಸ್ವಲ್ಪ ಹೊತ್ತು ಹೊರಗಡೆನೇ ಕೂತಿದ್ವಿ. ಒಳಗಡೆ ತುಂಬ ಕ್ರೌಡ್ ಇದ್ರು ಅಂತ ಹೇಳಿ. ಸೊ ಹೀಗಿತ್ತು ನಮ್ಮ ಊರಿನ ಜಾತ್ರೆ. ನಿಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ಥರನೇ ಇನ್ನಷ್ಟು ವೀಡಿಯೋಸ್ ನೋಡಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.